ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆ ವಿಷಯಗಳ ಬಗ್ಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಇಂದು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಕುಂದಗೋಳ ತಾಲೂಕಿನ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಭೇಟಿ ಮಾಡಲಾಗಿದೆ. ಕುಂದಗೋಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಂದಿರತಕ್ಕಂಥ ಕಮಡೋಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಹಿರೇಹರಕೋಣಿ ತಾಲೂಕು ಪಂಚಾಯತಿ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದಿಂದ ಮತ್ತು ಭೂತರ್ಲಘಟ್ಟ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರಂಥ ಮಾನ್ಯ ಶ್ರೀ ಬಸವರಾಜ್ ಎಂ ಅಂಗಡಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಈ ಸಂದರ್ಶನ ಜೊತೆಯನ್ನು ಪ್ರಾರಂಭ ಮಾಡ್ಕೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ನೀವು? ಫೈನ್ ಸರ್. ಆರೋಗ್ಯ ಮತ್ತು ಹೆಲ್ತ್ ಹೇಗಿದೆ? ಚೆನ್ನಾಗಿದೆ ಸರ್. ತಮ್ಮದು? ಎಲ್ಲ ಫೈನ್ ಸರ್, ಫೈನ್. ನನ್ನ ಮೊದಲನೇ ಪ್ರಶ್ನೆ, ವಯಸ್ಸು ಎಷ್ಟು ಇರ್ಬೋದು ಸರ್ ನಿಮಗೆ? ಸರ್ ನಮಗೆ ಇವಾಗ 40 ವಯಸ್ಸು. 40 ವರ್ಷ. ಹೌದು ಸರ್. ಎಷ್ಟು ವರ್ಷದಲ್ಲಿ ಸಮಾಜ ಸೇವೆಗೆ ಪ್ರವೇಶ ಮಾಡಿದ್ರಿ ಸರ್? ನನಗೆ ವೋಟಿಂಗ್ ಪವರ್ ಬಂದಾಗಲಿಂದ ನಾನು ಸಮಾಜ ಸೇವೆಗೆ ತೊಡಗಿಸ್ಕೊಂಡಿದ್ದೇನೆ ಸರ್. ನಾನು ಅಲ್ಲಿಂದ ಏನೈತೆ ಸಮಾಜ ಸೇವೆ, ಜನಪರ ಕಾಳಜಿ, ಏನೋ ಒಂದು ಸಮಾಜದಲ್ಲಿ ಏನೋ ಒಂದು ಕುಂದು ಕೊರತೆ ಇದ್ರೆ ಅಲ್ಲಿ ಹೋಗಿ ನಿಲ್ತಕ್ಕಂಥದ್ದು, ಹೊಳ್ಳಿ ಯಾವುದೇ ಒಂದು ಸಮಾಜದಲ್ಲಿ ಕಟ್ಟಕಡಿ ವ್ಯಕ್ತಿಗೆ ಏನೇ ಒಂದು ತೊಂದರೆ ಆಗೈತೆ ಅಂದ್ರೂ ಅಲ್ಲಿ ನಿಲ್ತಕ್ಕಂಥದ್ದು ಅಂತ ಮಾಡ್ಕೊಂತ ಬಂದಿದ್ದೀನಿ ಸರ್. 2021 ಇಸ್ವಿಗೆ ನಾನು ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಂತ ಮೇಲೆ ನನಗೆ ಯಾವುದೇ ಒಂದು ದುಡ್ಡಿನ ಆಮಿಷ ಅಥವಾ ಯಾವುದೋ ಒಂದು ತಿನ್ನುವ ಒಂದು ತುಂಡು ಗುಂಡು ಯಾವುದೇ ಒಂದು ಅದನ್ನು ಇಟ್ಕೊಳ್ದೇ ನನಗೆ ಜನ ಓಟ್ ಹಾಕಿ ನನ್ನ 2021 ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನನ್ನ ಆಯ್ಕೆ ಮಾಡಿದೆ ಸರ್. ಮುಂದೆ ನಾನು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಮೊದಲು ಸದಸ್ಯನಾಗಿದ್ದೆ ಸರ್. ಈಗ ಎರಡನೇ ಅವಧಿಯಲ್ಲಿ ಅಲ್ಪಾವಧಿಯಲ್ಲಿ 15 ತಿಂಗಳ ಮಟ್ಟಿಗೆ ನಾನು ಉಪಾಧ್ಯಕ್ಷನಾಗಿ ನಿರ್ವಹಿಸ್ತಾ ಇದ್ದೇನೆ ಸರ್. ನಾನೀಗ 15 ತಿಂಗಳ ಅವಧಿಯಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ. ಹೌದು ಸರ್. ಸರಿ, ಈ ಮೊದಲಿಗೆ ತಾವು ಚುನಾವಣೆ ಬರ್ಬೇಕಂತ ಯಾಕೆ ವಿಚಾರ ಇಟ್ಕೊಂಡ್ರಿ? ಚುನಾವಣೆಗೆ ಬರ್ಬೇಕಂತ ಯಾಕೆ ಇಟ್ಕೊಂಡಿದ್ದಾನೆ ಸರ್, ಎಷ್ಟೋ ಜನ ಚುನಾವಣೆಗೆ ಬಂದರೆ ನಮ್ಮ ಮನೆ ಉದ್ಧಾರ ಮಾಡ್ಕೊಳ್ಬೇಕು, ನಮ್ಮ ಊರು ಉದ್ಧಾರ ಮಾಡ್ಬೇಕು ಅನ್ನೋ ಕಡಿಮೆ, ನಮ್ಮ ಮನೆ ಉದ್ಧಾರ ಮಾಡ್ಕೋಬೇಕು ಅನ್ನೋದೇ ಜಾಸ್ತಿ ಸರ್. ಅಂಥದ್ರಲ್ಲಿ ನಾನು ಊರು ಉದ್ಧಾರ ಮಾಡಬೇಕು, ಊರಲ್ಲಿರೋ ಸಮಾಜದಲ್ಲಿರತಕ್ಕಂಥ ಒಂದಿಷ್ಟು ಪಿಡುಗುಗಳನ್ನು ತೊಡಗಿಸಬೇಕು, ಸಮಾಜದ ಊರನ್ನು ಡಾಂಬರೀಕರಣ ಮಾಡೋದಾಗಲಿ, CC ರೋಡ್ ಮಾಡೋದಾಗಲಿ, ಗಟರ್ ಮಾಡೋದಾಗಲಿ, ಇದನ್ನು ಮಾಡಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡೇ ನಾನು ಚುನಾವಣೆಗೆ ಬಂದಿದ್ದು, ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ ಸರ್. ಅದೇ ಥರನಾಗಿ ನಾನು ಗ್ರಾಮ ಪಂಚಾಯತಿ ಎಲೆಕ್ಷನಲ್ಲಿ ಬಂದ ಮೇಲೆ ನಾನು ಊರಲ್ಲಿ ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ಸರ್. ಒಳ್ಳೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿ ಸರ್ ನಾನು ಸುಮಾರು ಒಂದು 700ರಿಂದ 800 ಕಲೆಕ್ಷನ್ ನಾನೇ ಕೊಡಿಸಿದ್ದೇನೆ ಸರ್. ಬಡ ಕೆಳಮಟ್ಟದ ಬಡವರಿಗೆ ಎಲ್ಲರಿಗೂ ಕೊಡಿಸಿದ್ದು ನಾನೇ ಕೊಡಿಸಿದ್ದೇನೆ ಸರ್. ಇವಾಗ ಈ ಸದ್ಯ ಪ್ರೆಸೆಂಟಾಗಿ ಮತ್ತು ಅರ್ಜಿ ತೊಗೊಳ್ತಾ ಇದ್ದೇನೆ ಸರ್ ಉಜ್ವಲ ಯೋಜನೆಯಲ್ಲಿ. ಹರಕೋಣಿ, ತಲ್ಗಟ್ಟ, ನೆಲಗುಡ್ಡ, ಕೊಪ್ಪ ಇಲ್ಲಿ ಬರ್ತಕ್ಕಂಥ ಕಡು ಬಡವರಿಗೆ ನಾ ಇದುವರೆಗೆ ಒಂದು 800 ಕಲೆಕ್ಷನ್ ಮಾಡಿಸಿದ್ದೇನೆ ಸರ್. ಆ ಒಂದು ಪ್ರಪೋಸಲ್ ಮೇಲೆ ನನಗೆ ಇವತ್ತು ಎಲ್ಲರೂ ಆಶೀರ್ವಾದ ಮಾಡಿ ನನ್ನ ಈ ಒಂದು ಗ್ರಾಮ ಪಂಚಾಯತಿ ಇದರಲ್ಲಿ ಸದಸ್ಯರಾಗಿ ಮಾಡಿದ್ದಾರೆ ಸರ್. 2020-21ನೇ ಸಾಲಲ್ಲಿ ಚುನಾವಣೆಗೆ ಪ್ರವೇಶ ಮಾಡಿದ್ರಿ. ಹಾಂ ಸರ್. ಸುಮಾರು ಜನ ಕ್ಷೇತ್ರದಲ್ಲಿ ಸ್ಪರ್ಧೆಗಿದ್ದರು. ಹೌದು ಸರ್. 3-4 ಜನ ಅಂಕಿ ಇದ್ದರು. ಹೌದು ಸರ್. ನಮ್ಮಲ್ಲಿ ಅಲ್ಲ ಸರ್, ಒಂದು ಸುಮಾರು 6 ಜನ ಇದ್ರು ಸರ್. 6 ಜನ ಇದ್ರು. ಹೌದು ಸರ್. 6 ಜನರಲ್ಲಿ ಹಾಂ ಸರ್ ನಿಮ್ಮನ್ನೇ ಮತ ಕೊಡ್ಬೇಕಂತೇಳಿ ಆ ಒಂದು ನಂಬಿಕೆ ಬರುವಂತ ರೂಪದಲ್ಲಿ, ಯಾಕಂದ್ರೆ ಚುನಾವಣಾ ಪ್ರತಿನಿಧಿಯವ್ರನ್ನ ಮೊದಲಿನ ರೀತಿಯಿಂದ ಯಾರು ನಂಬೋದಿಲ್ಲ ಅಷ್ಟು ಈಸಿಯಾಗಿ. ನಿಮ್ಮನ್ನೇ ಮತ ಕೊಡ್ಬೇಕಂತೇಳಿ ನಂಬಿಕೆ ಬರುವಂತ ರೀತಿಯಲ್ಲಿ ಆ ಮಾತುಗಳನ್ನು ಮಾತನಾಡಿರ್ತಕ್ಕಂಥ ಯಾವುದು, ನಿಮ್ಮನ್ನೇ ಅವರು ಮತ ಕೊಡ್ಲಿಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಭರವಸೆ ಯಾವುದು, ಮತ್ತು ನಿಮ್ಮನ್ನೇ ಮತ ಕೊಡಲಿಕ್ಕೆ ನೀವು ಅವರಿಗೆ ಕೊಟ್ಟಂತ ವಿಶ್ವಾಸ ಏನು? ಏನಿಲ್ಲ ಸರ್, ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಸರ್. ಹೌದಾ? ಈಗ ನಾವು ಜನಕ್ಕೆ ಏನು ಅನ್ನೋದು ನಾವು ಹೊರತುಪಡಿಸ್ಬೇಕಾದ್ರೆ ನಾವು ನಿಜ ಮಾತಾಡ್ಬೇಕು, ಕೊಟ್ಟ ಮಾತನ್ನ ನಡೆಸ್ಕೊಡ್ಬೇಕು ಸರ್. ಅದನ್ನ ನಡೆಸ್ಕೊಟ್ಟಾಗ ಅದು ಜನ ನಮ್ಮನ್ನ ನಂಬ್ತಾರೆ ಸರ್. ಹಾಗೆ ನಾನು ಅದನ್ನ ಮಾಡ್ತೇನೆ, ಇದನ್ನ ಮಾಡ್ತೇನೆ, ನನಗೆ ಓಟ್ ಹಾಕಿ ನಾನು ಮನೆಗೆ ಕೊಡ್ತೇನೆ ಅಂತ ಹೇಳಿ ಮಾಡಿಸ್ತೇನೆ ಅಂತೇಳಿ ಇದು ಮಾಡೋದು ಅಲ್ಲ ಸರ್ ಸಮಾಜ ಸೇವೆ ಅಂತಂದರೆ. ನಾನು ಕೊಟ್ಟಂಥ ಭರವಸೆ ಏನಂದ್ರೆ ಸರ್, ನನಗೊಂದು ಪ್ಲಾಟ್ ಎಷ್ಟೋ ನನ್ನ ವ್ಯಾಪ್ತಿಯೊಳಗೆ ಪಂಚಾಯತಿ ವ್ಯಾಪ್ತಿಯೊಳಗೆ ನನ್ನ ಅಂಡ್ರೆ ಏನೋ ಬಂದವು, ಪಂಚಾಯತಿ ಅಂಡ್ರೆ ಏನೋ ಬಂದವು, ಪ್ಲಾಟ್ ಬಂದವು ಅಂದರು. ನಾನು ಯಾರ ಕಡೆಯೂ 10 ರೂಪಾಯಿ ತೆಗೆದುಕೊಳ್ಳೋದೇನೆ ಪ್ಲಾಟ್ ಹಾಕ್ತಾನೆ ಅಂತ ಹೇಳಿದ್ದೇನೆ ಸರ್. ಅದೇ ತೆರನಾಗಿ ನಾನು ಇವತ್ತು ನೀವು ಬೇಕಾದ್ರೆ ಸಮೀಕ್ಷೆ ಮಾಡ್ಬೋದು ಸರ್. ನಮ್ಮ ಇಲ್ಲಿ ಭೂಕೊಪ್ಪ ಗ್ರಾಮದಲ್ಲಿ ನಮ್ಮದು 4ನೇ ವಾರ್ಡ್ ಸರ್, ತಲಡ್ ಗ್ರಾಮ ಪಂಚಾಯತಿ 4ನೇ ವಾರ್ಡ್ ಸರ್ ನಮ್ಮದು ಭೂಕೊಪ್ಪ ಗ್ರಾಮದ್ದು. ನೀವು ಪ್ರತಿಯೊಬ್ಬರು ಬೇಕಾದ್ರೂ ಕೇಳಿ ಸರ್, ಯಾರಾದರೂ ನಿಮಗೆ 10 ರೂಪಾಯಿ ತೊಗೊಂಡಿದ್ದಾರೆ ಮೆಂಬರು ಬಸವರಾಜ್ ಅಂಗಡಿಯವರು ಅಂತಂದರೆ ನಾವು
ಅದಕ್ಕೆ ನಾವು ಶಿಕ್ಷೆ ಅನುಭವಿಸಲಿಕ್ಕೆ ನಾವು ರೆಡಿ ಇದ್ದೇವೆ ಸರ್. ಹ್ಮ್. ಹೀಗಿರುವಾಗ ನಾನು 2018 ಇಸ್ವಿ 21ನೇ ಚುನಾವಣೆಯಲ್ಲಿ ನಾ ಏನು ಕೊಟ್ಟಿರ್ತಕ್ಕಂಥ ಭರವಸೆನೇ ಇಟ್ಕೊಂಡು ಹ್ಮ್. ಕೇಳಿದೆ ಸರ್, ಓಟ್ ಕೇಳಿದೆ, ಓಟ್ ಹಾಕಿದ್ರು. ಅದೇ ಥರನಾಗಿ ನಾನು ಇವಾಗಲಾದರೂ ನಡ್ಕೊಳ್ತಾ ಇದ್ದೇನೆ ಸರ್. ಹೊಳ್ಳಿ ಈಗ ಕಡು ಬಡವರಿಗೆ ಈಗ ಹ್ಯಾಂಡಿಕ್ಯಾಪ್ಟ್ಗೆ ಇದು ಬರ್ತವೆ ಸರ್, 15 ಫೈನಾನ್ಸ್ನಲ್ಲಿ ಇದು ಬರ್ತವೆ ಸರ್, ಏನು ರಾಟಿ ಅವೆಲ್ಲ ಬರ್ತವೆ ಸರ್. ಹ್ಮ್. ಆ ರಾಟಿಯನ್ನು ಯಾರ ಕಡೆ ಈಗ ನಾವು ಕೇಳಿದ್ದೇವೆ ಸರ್, ಅದು ತೊಗೊಳ್ಳೋ ರೂಲ್ಸ್ ಇಲ್ಲ. ಹ್ಮ್. ಎಷ್ಟೋ ಜನ ರೊಕ್ಕ ತೊಗೊಂಡು ಇದನ್ನು ಮಾಡಿ ಮೆಂಬರ್ ಅಂದ್ರೆ ಏನು ಬರೀ ತಿನ್ನಕ್ಕಾಕಾರ ತಮ್ಮ ಮನೆ ಉದ್ಧಾರ ಮಾಡ್ಕೊಳಕ್ಕಾಕಾರ ಅಂತಂದು ಹಿಂಗಿರುವಾಗ ನಾ ಯಾರ ಕಡೆನೂ ಇದುವರೆಗೆ 5 ಪೈಸೆ ತೊಗೊಂಡಿಲ್ಲ ಸರ್. ಅದು ನಾನಂತಾತು ನಮ್ಮ 3ನೇ 4ನೇ ವಾರ್ಡಿನ ಸರ್ವ ಸದಸ್ಯರು 3 ಮಂದಿ ಹಿಡ್ಕೊಂಡು ಸರ್, ಯಾರೂ ತೊಗೊಂಡಿಲ್ಲ ಸರ್ ಇದುವರೆಗೂ. ನಾವು ಹ್ಮ್. 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 ಉಳ್ಕೋದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋಕ್ಕೆ ನಮಗೆ ಇದು ಇಲ್ಲ ಸರ್, ಇಷ್ಟ ಇಲ್ಲ ಸರ್. ಸರಿ, ಈ ಭೂತರ್ಲಘಟ್ಟ ವ್ಯಾಪ್ತಿಯಲ್ಲಿ ತಾವು 3.5 ವರ್ಷ ಕಾಲ ಹಾಂ ಸರ್. ಸದಸ್ಯರಾಗಿದ್ರಿ ಹಾಂ ಸರ್. ಮತ್ತು ನಿಮ್ಮ ಕೊಪ್ಪ ಗ್ರಾಮಕ್ಕೆ ಕೂಡ ತಾವು ಸದಸ್ಯರಾಗಿದ್ರಿ, ಹಾಂ ಸರ್. 4ನೇ ವಾರ್ಡಿಗೆ. ಹಾಂ ಸರ್. ಯಾವ್ಯಾವ ಅಭಿವೃದ್ಧಿಯನ್ನು ತರೋದ್ರಲ್ಲಿ ಪಾತ್ರ ವಹಿಸಿದ್ರಿ ಮತ್ತು ತರ್ಲಘಟ್ಟ ವ್ಯಾಪ್ತಿಯಲ್ಲಿ ತಾವು ಅಧ್ಯಕ್ಷರಾದಾಗಿಂದ ಹಾಂ ಸರ್. 3 ಗ್ರಾಮಕ್ಕೆ ಹಾಂ ಸರ್. ಯಾವ ರೀತಿ ಅಭಿವೃದ್ಧಿ ಚಿಂತನೆಯನ್ನು ನಡೆಸುತ್ತಾ ಇಲ್ಲಿವರೆಗೆ ಕಾಮಗಾರಿಯನ್ನು ನೀವು ಆಯ್ಕೆಯಾಗಿ ಬಂದಂತ ಸಂದರ್ಭದಲ್ಲಿ ಕುಸುಮಾವತಿ ಶಿವಳ್ಳಿ ಅವರಿದ್ರು ಹೌದು ಸರ್. ಮತ್ತು ನಿಮ್ಮ ಆಡಳಿತ ಮುಕ್ತಾಯಕ್ಕೆ ಬಂದ ಸಂದರ್ಭದಲ್ಲಿ ನಿಮ್ಮ MR ಪಾಟೀಲ್ ಶಾಸಕರು ಬಂದರು. ಹೌದು ಸರ್. ಈ ಇಬ್ಬರು ಶಾಸಕರಿಂದ ಈ ಹಿರೇಹರಕೋಣಿ ತಾಲೂಕು ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಾಂ ಸರ್. ಯಾವ್ಯಾವ ಅಭಿವೃದ್ಧಿವಂತ ತಗೊಂಬಂದ್ರಿ? ಏನಿಲ್ಲ ಸರ್, ನಾವು ಹಿಂದೆ ಕುಸುಮಾವತಿ ಶಿವಳ್ಳಿ ಅವರಿದ್ದಾಗೂ ಕೆಲಸ ಆಗಿದ್ದಾವೆ ಸರ್, ಅಷ್ಟೇ ತಕ್ಕ ಮಟ್ಟಿಗೆ ಆಗಿದ್ದವು ಸರ್. ರೋಡು ಇಂಥವೇ ಯಾವ ಆಗಿದ್ದಿಲ್ಲ ಹೇಳ್ಕೊಬೇಕಂದ್ರೆ. ಈ ನಾವು ಬಂದಿಂದ MR ಪಾಟೀಲ್ರು BJP ಶಾಸಕರಾದಂಥ MR ಪಾಟೀಲ್ರು ಬಂದ ಮೇಲೆ ಪ್ರತಿಯೊಂದು ನಮ್ಮ ಸುತ್ತಮುತ್ತಲು ಇರತಕ್ಕಂಥ ಈ ತಾಲೂಕು ಗ್ರಾಮ ಪಂಚಾಯತಿ ಸುತ್ತಮುತ್ತಲು ಇರತಕ್ಕಂಥ ಕನೆಕ್ಟಿವಿಟಿ ರೋಡ್, ಯಾವುದೇ ಒಂದು ಹರ್ಕೋಣಿಗಾಗಲಿ ಕಮಡೋಳಿಗಾಗಲಿ, ಈಗ ನೀವು ಇದು ಬಂದ್ರಲ್ಲ ಸರ್, ಈ ರೋಡ್ ಆದರೂ MR ಪಾಟೀಲ್ರು ಹಾಕಿದ್ದೆ ಸರ್, 5 ಕೋಟಿ ರೂಪಾಯಿ ಅಂದಲ್ಲಿ ಹಾಕಿ ಮಾಡಿಸಿದ್ದೆ ಸರ್. ಇಲ್ಲರಿ ಕಮಡೊಳ್ಳಿ ಟು ತಲ್ಘಟ್ಟ ರೋಡ್ ಇದೆ ಅನ್ನೋದು ಯಾರಿಗೂ ಗೊತ್ತಿದ್ದಿದ್ದಿಲ್ಲ ಸರ್ ಇದುವರೆಗೂ. ಮೊದಲಿಗೆ ಇಲ್ಲೇ ನೇರು ತಲ್ಘಟ್ಟ ಹದ್ದಿದೆ ಸರ್, ಆ ಹದ್ದಿಗೆ ಮುಗೀತು. ಅಲ್ಲಿ ಮಟ್ಟ ಕಾಲ್ದಾರಿ 2 ಚಕ್ಕಡಿ ದಾರಿ ಅಷ್ಟೇ ಇದ್ದಂಗಿದ್ದು ಸರ್ ಇದು. ಆಮೇಲೆ ಇದೆಲ್ಲ ರೋಡ್ ಆಗಿದಾಗಿಂದ ಕಮಡೋಳಿಂದ ನಮಗೆ ಈಗ ನೋಡಿ ಸರ್, ಹರಕುಣಿ ಮೇಲೆ ಹೋದರೆ 8 ಕಿಲೋಮೀಟ್ರ್, ಇಲ್ಲಿ ಹೋದರೆ 5 ಕಿಲೋಮೀಟ್ರ್. ಇದು MR ಪಾಟೀಲ್ ಸಾಧನೆ ಸರ್. ಸಾಧನೆ ಅನ್ನೋದಕ್ಕಿಂತ ಈಗ ನೋಡಿರಿ ಪ್ರೆಸೆಂಟ್ಗೆ ನಾವು ಅಲ್ಲಿ ಮುಂದೆ ಹೋಗ್ಬೋದು ಸರ್. ಕೊಪ್ಪದಿಂದ ಈಗ ಪ್ರೆಸೆಂಟ್ 50 ಲಕ್ಷ ರೂಪಾಯಿ ಅನುದಾನ ಹಾಕಿದೆ ಸರ್ ಅಲ್ಲಿ ನಾಳೆ 1ನೇ ತಾರೀಕಿಂದ ಗುದ್ಲಿ ಪೂಜೆನೂ ಇದೆ ಸರ್ ಅದ್ರದ್ದು. MR ಪಾಟೀಲ್ರು ಹೋದರೆ ಯಾವುದಕ್ಕಾದ್ರೂ ಸ್ಪಂದನೆ ಮಾಡಿದ್ದಾರೆ ಸರ್ ನಮಗೆ. ಮತ್ತಿದ್ದು ಹೇಳ್ಬೇಕಂದ್ರೆ ಅವ್ರಿಗೆ ಅವ್ರ ಹತ್ರ ಯಾವುದೇ ಜಾತಿ ಭೇದ ಯಾವುದೂ ಇಲ್ಲ ಸರ್. ನಾವಾದರೂ ಪಕ್ಷದ ಕಾರ್ಯಕರ್ತರಾಗಿನೂ ಹೋಗಿ ಅಥವಾ ಪಂಚಾಯತಿ ಸದಸ್ಯರ ಅಥವಾ ಉಪಾಧ್ಯಕ್ಷರಾಗಿ ಹೋಗಿ ಕೇಳಿದಾಗ ಸರ್ ಯಾವುದೂ ಇಲ್ಲ ಅಂದಿಲ್ಲ ಸರ್. ಮೂರಳ್ಳಿಗೆ ಜಾತಿ ಭೇದ ಮರ್ತವ್ರು ಇದುವರೆಗೆ ಕೆಲಸ ಕೊಟ್ಟಿದ್ದಾರೆ ಸರ್, ಮಾಡಿದ್ದಾರೆ ಸರ್. ಅದ್ರ ಬಗ್ಗೆ ಈ ಭೂ ತರ್ಲಘಟ್ಟ ವ್ಯಾಪ್ತಿಯಲ್ಲಿ ಆಶ್ರಯ ಮನೆ ಯೋಜನೆಗಳ ಬಗ್ಗೆ ಆಗಿರಲಿ ಹಾಂ ಸರ್, ಮೊದಲನೇದು. ಹಾಂ ಸರ್. ಎರಡನೇದು ಕುಡಿಯುವ ನೀರಿನ ಸೌಕರ್ಯಗಳನ್ನಾಗಿರ್ಲಿ. ಹಾಂ ಸರ್. ಮಳೆಗಾಲದಲ್ಲಿ ಕುಡಿಯುವ ನೀರಿನ ಕೊರತೆ ಇರೋದಿಲ್ಲ, ಬೇಸಿಗೆಗಾಲದಲ್ಲಿ ಕುಡಿಯುವ ನೀರಿನ ಹಾಹಾಕಾರವನ್ನು ತುಂಬಿಕೊಳ್ಳುತ್ತೆ. ಹಾಂ ಸರ್. ಈ ಸಮಸ್ಯೆಯನ್ನು ಯಾವ ರೀತಿ ಪರಿಹಾರ ಮಾಡಿದ್ರಿ ಸರ್? ನಮಗೊಂದು ಬೇಸರದ ಸಂಗತಿ ಏನಂದ್ರೆ ಸರ್, ಪ್ರಧಾನ ಮಂತ್ರಿಯವರ ಒಂದು JJM ಒಂದು ಸ್ಕೀಮ್ ಇದೆ ನೋಡಿ ಸರ್, ಅದು ಜಲ್ ಜೀವನ್ ಮಿಷನ್ ಸರ್. ಅದು ಇದುವರೆಗೆ ನಮ್ಮ ಕಡೆ ಅಷ್ಟೊಂದು ಯಶಸ್ವಿಯಾಗಿ ಕಂಡಿಲ್ಲ ಸರ್. ಯಾಕಂದ್ರೆ ನಾವು ಇದ್ದಿದ್ದು ಹೇಳ್ಬೇಕಲ್ಲ ಸರ್, ಸುಮ್ಮನೆ ಅದನ್ನೆಲ್ಲ ನಮ್ಮ ಪಕ್ಷ ಅಥವಾ ಇನ್ನೊಂದು ಪಕ್ಷ ಸೆಕೆಂಡ್ರಿ ಸರ್. ಇವತ್ತು ಪಂಚಾಯತಿಯಲ್ಲಿ ಪಕ್ಷ ಬರಲ್ಲ. ಇವತ್ತು ನಾವು ಏನು ಮಾಡ್ತೀವಿ ಜನ ಅದನ್ನ ನೋಡ್ತಿರ್ತಾರೆ ಸರ್. ಈ ಹಂತದ್ರೊಳಗೆ JJM ವರ್ಕ್ ಸರ್, ನಮ್ಮ 3 ಹಳ್ಳಿದು ಗ್ರಾಮ ಪಂಚಾಯತ್ 3 ನಮ್ಮ ತಲಡ್ ಗ್ರಾಮ ಪಂಚಾಯತ್ 3 ಹಳ್ಳಿದು ಯಾವುದು JJM ವರ್ಕ್ ಸರಿಯಾಗಿಲ್ಲ ಸರ್, ಇದುವರೆಗೂ ಸರಿಯಾಗಿಲ್ಲ. ಒಂದು ನಲ್ಲಿಗೂ ಇದುವರೆಗೂ ನೀರು ಬಂದಿಲ್ಲ ಸರ್. ಇದ್ರ ವಿವರವಾಗಿ ನಾವು JJM ಇದು ಆಡಳಿತ ಮಂಡಳಿಗೆ ಇವ್ರಿಗೆ ಕುಂದಗೊಳಕ್ಕೆಲ್ಲ ಅದಕ್ಕೆ ಅಪ್ಡೇಟ್ ಮಾಡಿದ್ವಿ ಸರ್. ಅವ್ರು ಯಾರು ಇದುವರೆಗೂ ಸ್ಪಂದನೆ ಮಾಡಲಿಲ್ಲ ಸರ್. ಇಲ್ಲ ನಿಮ್ಮ ಪಂಚಾಯತಿಂದ ಹ್ಯಾಂಡ್ ಓವರ್ ಲೆಟರ್ ಕೊಟ್ಟಿದ್ದಾರೆ PDO ಅವರು, ಅವರ ಅಧ್ಯಕ್ಷರು ಕೂಡಿ ಅದನ್ನೇನು ಮಾಡೋಕ್ಕಲ್ಲ, ನಿಮ್ಮ ಪಂಚಾಯತಿ ವ್ಯಾಪ್ತಿಯೊಳಗೆ ಅದನ್ನು ಮಾಡಿಸ್ಕೊ ಅಂತ ಹೇಳಿದ್ರು ಸರ್. ಅದಕ್ಕೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಷ್ಟು ದುಡ್ಡು ಬೇಕಲ್ಲ ಸರ್. ಈಗ 10 ಲಕ್ಷದಿಂದ 15 ಲಕ್ಷ ರೂಪಾಯಿ ಬೇಕು ಸರ್ ಅದನ್ನು ಮೇಂಟೆನ್ಸ್ ಮಾಡಲಿಕ್ಕೆ. ಅಷ್ಟು ದುಡ್ಡು ಈಗಿಲ್ಲ ಸರ್. ಅದಕ್ಕೆ ಇದುವರೆಗೂ ಕುಡಿ ನೀರಿನ ಹಾಹಾಕಾರ ಒಟ್ಟು ಇದೆ ಸರ್ ನಮಗೆ. ಹಾಗಾದ್ರೆ ನಾವು ಕೇಳಿದ ಪ್ರಕಾರ ಹಾಹಾಕಾರ ಇದೆ ಸರ್, ಇದೆ ಸರ್. ಸರಿ, ಮುಂದೆ ತಾಲೂಕ್ ಪಂಚಾಯತಿ ಬರ್ಬೇಕಂತ ಹೇಳಿ ಜನಸಾಮಾನ್ಯರು ನಾವು ಬಂದಿರತಕ್ಕಂಥ ಸರ್ ನಾವು ಕೇಳಿದ್ವಿ. ಹಾಂ ಸರ್. ಬಸವರಾಜ ಅಂಗಡಿಯವರು ಗ್ರಾಮ ಪಂಚಾಯತಿಯಲ್ಲೇ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋಂಥ ವಿಷಯಗಳನ್ನು ಕೂಡ ಕೇಳಿದ್ವಿ. ತಾಲೂಕ್ ಪಂಚಾಯತಿ ಕೂಡ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಹೌದಾ ಸರ್? ಹೌದು ಸರ್, ನಾನು ಆಕಾಂಕ್ಷಿ ಸರ್. ನಮ್ಮದು ಹರಕೋಣಿ ತಾಲೂಕ್ ಪಂಚಾಯತಿ ಕ್ಷೇತ್ರ ಬರ್ತದೆ ಸರ್, ನಾನು ಆಕಾಂಕ್ಷಿ ಸರ್.
ಸರ್ ಈಗ ಆಶ್ರಯ ಮನೆಗಳ ಬಗ್ಗೆ ಈಗ ಬಂದಿರತಕ್ಕಂಥ 135 ಆಶ್ರಯ ಮನೆ ಬಂದಿದ್ದಾವೆ ಸರ್ ನಮ್ಮ ಗ್ರಾಮ ಪಂಚಾಯತಿಗೆ. ಆ ಗ್ರಾಮ ಪಂಚಾಯತಿಗೆ ಬಂದಿರತಕ್ಕಂಥ ಆಶ್ರಯ ಮನೆಗೆ ಸಂಬಂಧಪಟ್ಟ ಫಲಾನುಭವಿಗಳಿಗೆ ನಾವು ಅದನ್ನು ತಲುಪಿಸ್ತಕ್ಕಂಥ ಒಂದು ಇದನ್ನು ಮಾಡಿದ್ದೇವೆ ಸರ್ ಇವತ್ತು. ಈಗ ಪ್ರೆಸೆಂಟ್ ಈಗೆಲ್ಲ ಮನೆ ಹಾಕಿಸ್ಕೊಂಡು ಎಲ್ಲ GPS ಇದರೊಳಗೆ 2-3 GPS ಹಾಕುವಂಥ ಇದಾಗಿದೆ, ರನ್ನಿಂಗ್ಲಿದ್ದಾವೆ ಸರ್. ಒಳ್ಳೆ ತಾಲೂಕ್ ಪಂಚಾಯತಿ ಆಕಾಂಕ್ಷಿ ಅಂತ ಬಂದರೆ ಸರ್, ನಾನು ಆಕಾಂಕ್ಷಿ ಹೌದು ಸರ್. ನಾನು ಹರಪುಣಿ ತಾಲೂಕ್ ಪಂಚಾಯತಿಗೆ ಕೊಡಬೇಕು ಆಕಾಂಕ್ಷಿ ಇರೋದ್ರಿಂದ ನಾನು ಕೊಡಬೇಕನ್ನೋ ಉದ್ದೇಶ ನನ್ನಲ್ಲಿದೆ ಸರ್. ಸರಿ, ಒಂದು ವೇಳೆ ತಾವು ತಾಲೂಕ್ ಪಂಚಾಯತಿಗೆ ಸ್ಪರ್ಧೆ ಮಾಡೋದಾದ್ರೆ, ಹಾಂ ಸರ್, ಇಲ್ಲಿ ಒಂದೇ ವಾರ್ಡ್ ಬರ್ತಿತ್ತು, ಈಗ 2-3 ಪಂಚಾಯತಿ ಬರ್ತವೆ ನಿಮಗೆ. ಹಾಂ ಸರ್. ಹಿರೇ ಹರಕೋಣಿ ಬರುತ್ತೆ, ಚಿಕ್ಕ ಹರಕೋಣಿ ಬರುತ್ತೆ ನಿಮಗೆ. ಹಾಂ ಸರ್. ಅಲ್ಲಿಂದ ನಿಮಗೆ ತರ್ಲಘಟ್ಟ ಬರುತ್ತೆ, ಕೊಪ್ಪ ಬರುತ್ತೆ. ಹಾಂ ಸರ್. ಮತ್ತು ಕೊಪ್ಪದಲ್ಲಿ ಇನ್ನೊಂದು ಗ್ರಾಮ ಕೂಡ ಬರುತ್ತೆ, ನೆಲಗುಡ್ಡನು ಕೂಡ ನಿಮಗೆ ಬರುತ್ತೆ. ಹೌದು ಸರ್. ಈ 5-6 ಗ್ರಾಮದಿಂದ ನೀವು ಆಯ್ಕೆ ಆಗಬೇಕು, 2 ಪಂಚಾಯತಿಂದ ನೀವು ಆಯ್ಕೆ ಆಗಬೇಕು. ಹಾಂ ಸರ್. ಆಯ್ಕೆ ಆಗಬೇಕಾದ್ರೆ ಯಾವ ಅಭಿವೃದ್ಧಿ ವಿಷಯಗಳನ್ನು ಮುಂದಿಟ್ಟುಕೊಂಡು ಹೋಗ್ತೀವಿ ಸರ್? ನಾನು ಆಕಾಂಕ್ಷಿ ಅಂತ ಯಾಕೆ ಹೇಳ್ತೇನೆ ಅಂತಂದರೆ, ನಮ್ಮ ಶಾಸಕರಾದಂಥ MR ಪಾಟೀಲ್ ಸರ್ ಅವರು, ನಾವು ಯಾವಾಗಲೇ ಹೋಗಿ ಸರ್, ಪೊಲೀಸ್ ಪಕ್ಷದ ಕಾರ್ಯಕರ್ತನಾಗಿ ಹೋಗಿದಾಗ ಸರ್, ನನಗೆ ಈ ಕೆಲಸ ಸರ್ ನಮಗೆ ನಮಗೆ ಅವಶ್ಯಕತೆ ಇದೆ, ನೆಲಗುಡದಲ್ಲಿ ಈ ಕೆಲಸ ಅವಶ್ಯಕತೆ ಇದೆ, ಕೊಪ್ಪದಲ್ಲಿ ಕೆಲಸ ಅವಶ್ಯಕತೆ ಇದೆ ಅಂದಾಗ ಸರ್, ಮುಚ್ಚು ಮರೆಯಲ್ಲೇ ಸರ್ ನಮಗೆ, ಬಸಣ್ಣ ಏನಾಗಿದೆ, ಏನು ಬೇಕಪ್ಪ ನಿನಗೆ, ತಗೋ ಆ ಕೆಲಸ ಮಾಡಿಸ್ಕೋ, ಅದನ್ನು ಕೆಲಸ ಮಾಡಿಸ್ಕೋ, ಎಲ್ಲ ಇವನ್ ಚಂದಗೆ ನಮ್ಮ ಪಕ್ಷ ಬಲವರ್ಧನೆ ಮಾಡ್ಕೊ ಅಂತಂದು ಹೇಳಿ ನನಗೆ ಆಶ್ವಾಸನೆ ಕೊಟ್ಟಿದ್ದು ಹೌದು ಸರ್. ನಾವು ಅದೇ ತೆರನಾಗಿ MR ಪಾಟೀಲ್ರು ಮುಂದಿನ ಸಲ ಆದರೂ ಅವ್ರಿಗೆ ಟಿಕೆಟ್ ಕೊಟ್ಟರು. 2028 ಚುನಾವಣೆಗೆ ಟಿಕೆಟ್ ಕೊಟ್ಟರು ಸರ್. ಅವ್ರನ್ನ ಪ್ರಚಂಡ ಬಹುಮತದಿಂದ ಆರಿಸಿ ತರಲಿಕ್ಕೆ ನಾವು ಎಲ್ಲಿಲ್ಲದ ಪ್ರಯತ್ನನ ನಾವು ಮಾಡ್ತೇವೆ ಸರ್. ಯಾಕಂದರೆ MR ಪಾಟೀಲ್ರು ಈಗ ಪ್ರೆಸೆಂಟ್ ಈಗ ನಮ್ಮ ತಲ್ಗಟ್ಟ ನೆಲಗುಡ್ಡ ಒಂದು ರೋಡ್ ಇದೆ ಸರ್, 1,80,80,00,000 ರೂಪಾಯಿ ಅವರು ಹಾಕಿದ್ದು. ಈಗ CC ರೋಡ್ ಸರ್, ಅಲ್ಲಿ ಒಳಗೆ ಹೋಗಲಿಲ್ಲ ಸರ್. ಆ CC ರೋಡ್ ಇದು ಆಗಿದೆ ಸರ್, ಈಗ ಪ್ರೆಸೆಂಟ್ ಮುಗಿದು ಸರಾಗವಾಗಿ ಎಲ್ಲರೂ ಅಡ್ಡಾಡಲಿಕ್ಕೆ ಆಯ್ತು, ಗಾಡಿ ಹೋಗ್ಲಿಕ್ಕೆ ಆಗೋದು ಎಲ್ಲ ಇದಾಗಿದೆ. ಮತ್ತು ತಲ್ಗಟ್ಟದಿಂದ ಕುಬಿಹಾಳಕ್ಕೆ 50 ಲಕ್ಷ ರೂಪಾಯಿದ್ದು ಗ್ರಾಂಟ್ ಹಾಕಿದ್ದಾರೆ ಸರ್ CC ರೋಡಿಂದು. ಹೊಳ್ಳಿ ತಲ್ಗಟ್ಟಕ್ಕೆ ಶಾಂತಿವೀರಜ್ಜನ್ ಅವರ ಒಂದು ಸಮುದಾಯ ಭವನ ಅಂಥೇಳಿ ಇದು ರೀ ಸರ್, ಕಲ್ಯಾಣ ಮಂಟಪ ಅಂಥೇಳಿ, ಅದಕ್ಕೆ ಒಂದು ಸುಮಾರು 60 ರಿಂದ 70 ಲಕ್ಷ ರೂಪಾಯಿ ಈಗ MR ಸರ್ ಹಾಕಿದ್ದಾರೆ ಸರ್ ಇವತ್ತು. ಹೊಳ್ಳಿ ನಾನುಗೆ ವೋಟ್ ಹಾಕಬೇಕು 3 ಹಳ್ಳಿಯವರು 4 ಹಳ್ಳಿಯವರು ಅಂತಂದು ಯಾಕೆ ಹಾಕಬೇಕು ಅಂತ ಕೇಳಿದಾಗ ಸರ್, ನಾನು 600 ರಿಂದ 800 ಸುಮಾರು ಉಜ್ವಲ ಕಲೆಕ್ಷನ್ ಪ್ರಧಾನಮಂತ್ರಿಯವರ ಒಂದು ಚಿಂತನೆಯಲ್ಲಿ ಮೂಡಿ ಬಂದಿರತಕ್ಕಂಥ ಆವಾಜ್ ಯೋಜನೆ ಆಗಲಿ, ಈ ಉಜ್ವಲ ಯೋಜನೆ ಆಗಲಿ, ನಾನು ಜನರಿಗೆ ತಲುಪಿಸಿದ್ದೇನೆ ಸರ್. ಯಾವ ಜಾತಿ ಭೇದ ಯಾವುದು ಇಟ್ಟುಕೊಳ್ಳದೇನೆ ಜನರಿಗೆ ತಲುಪಿಸಿದ್ದೇನೆ ಸರ್. ನಾನು ಇವಾಗ ಆ ಒಂದು ಇದರ ಮೇಲೆ ನನಗೆ ವೋಟ್ ಕೇಳಲಿಕ್ಕೆ ಹೋದಾಗ ನನಗೆಲ್ಲರೂ ಆಶೀರ್ವಾದ ಮಾಡ್ತಾರನ್ನೋ ಒಂದು ಇದು ನನಗಿದೆ ಸರ್. ಸರಿ, ಮತ್ತೆ ತಾಲೂಕ್ ಪಂಚಾಯತಿಗೆ ಫಂಡ್ ಇರೋದಿಲ್ಲ, ತಾಲೂಕ್ ಪಂಚಾಯತಿಗೆ ಯಾಕೆ ಹೋಗಬೇಕು, ಉಪಯೋಗ ಬರೀ ಚಾ ಬಿಸ್ಕಿಟ್ ತಿನ್ನಲಿಕ್ಕೆ ಹೋಗುವಂಥ ಕೆಲಸ ಮಾಡ್ಬೇಕಲ್ಲಿ ಅಂತಂತಾರಲ್ಲ ಸರ್? ಇಲ್ಲ ಸರ್, ಅದನ್ನ ನಿಮ್ಮ ಪ್ರಕಾರ ಏನು ಅದನ್ನ ಹೇಳ್ರಿ. ಅದು ಕೆಲಸ ಮಾಡ್ಲಾರ್ದ ಸರ್, ಕೆಲಸ ಮಾಡೋವನಿಗೆ ತುಂಬಾ ದಾರಿ. ಹೌದು ಸರ್. ಹೊಟ್ಟಿ ಹಸ್ದವನಿಗೆ ಅವನಿಗೆ ಹೊಟ್ಟಿ ತುಂಬಿಸ್ಕೋಬೇಕಂತ ಹೆಂಗ್ ದಾರಿ ಇರುತ್ತೆ, ಹಂಗೆ ಕೆಲಸ ಮಾಡೋನಿಗೆ ಬಹಳಷ್ಟು ದಾರಿ ಇರ್ತಾವೆ. ಬೇರೆ ಬೇರೆ ಫಂಡ್ ಇದಾವೆ, ಶಾಸಕರ ಫಂಡ್ ಇದೆ, MP ಅವ್ರ ಫಂಡ್ ಇದೆ, ಪಂಚಾಯತಿ ಬರುವಂತ ಫಂಡ್ ಇದೆ, ಮತ್ತು MLC ಫಂಡ್ ಬರುತ್ತೆ. ನಮ್ಮ ಕ್ಷೇತ್ರಕ್ಕೆ 2 MLC ಇದಾರೆ, ಒಬ್ರು ಕಾಂಗ್ರೆಸ್ ಇಂದ ಇದಾರೆ, ಒಬ್ಬರು BJP ಇಂದ ಇದಾರೆ. ಕಾಂಗ್ರೆಸ್ ಸಲೀಂ ಅಹಮದ್ ಇದಾರೆ, BJP ಇಂದ ಪ್ರದೀಪ್ ಶೆಟ್ಟರ್ ಇದಾರೆ. ಇವ್ರ ಕಡೆ ಫಂಡ್ ತಗೊಂಡ್ಬರ್ಬೇಕು ಸರ್. ನೋಡ್ರಿ, ಕೆಲಸ ಮಾಡ್ಬೇಕನ್ನೋಂಗೆ ಹೆಂಗಾದ್ರೂ ತರ್ಬೋದು. ಇವೆಲ್ಲ ಕೆಲಸ ಮಾಡ್ಲಾರವರು ನೆಪ ಕೊಡ್ತಾರಂತ ವಿಷಯ ಅಂತ ಹೇಳಿ ಹೇಳಿ ಸರ್. ನೋಡಿ, ತಾಲೂಕ್ ಪಂಚಾಯತಿ ಬಿಸ್ಕೆಟು ಚಾಕ್ಕೆ ಕೊಡು ಬರೋದು ಅಷ್ಟೇ, ಮೀಟಿಂಗ್ ಹೋಗಿ ಇದಕ್ಕಷ್ಟೇ ಸೀಮಿತ ಅಂತ ಹೇಳ್ತಾರಲ್ಲ ಜನ ಸರ್, ಅದೆಲ್ಲ ಸುಳ್ಳು ಸರ್. ಕೆಲಸ ಮಾಡಲಿಕ್ಕೆ ಹಲವು ದಾರಿ ಸರ್. ತಾಲೂಕ್ ಪಂಚಾಯತಿಯಲ್ಲಿ MLC ಅವರು ಇರ್ತಾರೆ, MLC ಅವ್ರ ಫಂಡ್ ಇರುತ್ತೆ, MLA ಅವ್ರ ಫಂಡ್ ಇರುತ್ತೆ, MP ಅವ್ರ ಫಂಡ್ ಇರುತ್ತೆ. ಇಷ್ಟೆಲ್ಲ ಫಂಡ್ ಇರೋವಾಗ ಅದನ್ನು ಹುಡುಕಿ ಹೇಕಿ ತರೋ ಜವಾಬ್ದಾರಿ ತಾಲೂಕ್ ಪಂಚಾಯತಿಯಲ್ಲಿ ಆರಿಸಿ ಬಂದಿರತಕ್ಕಂಥ ಅಭ್ಯರ್ಥಿಯಾದೊಂದು ಕೆಲಸ ಸರ್. ಅದನ್ನು ಬಿಟ್ಟು ನಾನು ತಾಲೂಕ್ ಪಂಚಾಯತಿ ಮೆಂಬರು, ನಾನು ಇದೇ ಅಷ್ಟೇ ರಾಟಿ ಬಂದು ಅದನ್ನು ಕೊಟ್ಟೆ ಇದನ್ನು ಕೊಟ್ಟೆ ಅನ್ನೋದಷ್ಟೇ ಅಲ್ಲಲ್ಲ ಸರ್. ಹಾಗೆಲ್ಲ ಬಂದಾಗ ಅವನ್ನೆಲ್ಲ ನಾವು ಯೂಸ್ ಮಾಡಿಕೊಂಡು ಅದನ್ನು ಕೊಡೋ ಒಂದು ವ್ಯವಸ್ಥೆ ಮಾಡಿದರೆ ಎಲ್ಲ ಮುಂದೆ ತಾಲೂಕ್ ಪಂಚಾಯತಿಯಿಂದ ಮುಂದೆ ನಾವು ಜಡ್ಪಿಗಾದ್ರೂ ಸ್ಪರ್ಧೆ ಮಾಡ್ಬೋದಲ್ಲ ಸರ್. ಹೀಗಿರೋ ಎಷ್ಟೋ ಜನ ನಾಯಕರು ತಾಲೂಕ್ ಪಂಚಾಯತಿ ಫಸ್ಟ್ ಮೊದಲನೇದಾಗಿ
ಗ್ರಾಮ ಪಂಚಾಯತಿಯಿಂದನೇ ಎಷ್ಟೋ ಮಂದಿ ತಾಲೂಕ್ ಪಂಚಾಯತಿ ಜಡ್ ಪಿ ಎಲ್ಲ ಮುಗಿಸ್ಕೊಂಡು MP ಕ್ಷೇತ್ರ ಇದ್ರೊಳಗದಾರೆ ಸರ್ ಎಲ್ಲ. ಹೌದು. ಎಕ್ಸಾಂಪಲ್ ಹೇಳೋದಾದ ಸರ್, ಹ್ಮ್. ಈಗ ಉಡುಪಿ ಇವರು ಕ್ಷೇತ್ರದ MP ಅವರು ಇದ್ದಾರೆ ಸರ್, ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ತಾಲೂಕ್ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, JP, MLC, MLA, ಈಗ MP ಆಗಿದ್ದಾರೆ ಸರ್. ಅದೃಷ್ಟ ಕುಲಾಯಿಸೋದು ಅಂದ್ರೆ ಅವ್ರ ಥರನೂ ಆಗ್ಬೋದಲ್ಲ ಸರ್? ಹೌದಲ್ಲ ಸರ್? ಈಗ ಹಾಗಾದಾಗ ನಾವು ಒಂದು ಮುಂದೆ ಯಾವುದೋ ಒಂದು ಸಾಧನೆ ಮಾಡ್ಕೋಬೇಕು, ರಾಜಕೀಯದಲ್ಲಿ ಒಂದು ಮುಂದೆ ಬರ್ಬೇಕನ್ನೋ ಹೊತ್ತಿನಾಗ ಈಗ ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರನ್ನ ನಾವು ಉದಾಹರಣೆ ಇಟ್ಕೊಂಡು ಒಂದು ಕೆಲಸ ಮಾಡಿದಾಗ ಮುಂದೆ ನಾವು ಹೋಗ್ಬೋದು ಅನ್ನೋ ಒಂದು ಉದ್ದೇಶ ನನಗಿದೆ ಸರ್. ಸರಿ, ಓಕೆ. ಈ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಮಾರ್ಗ ಏನಿದೆ ಆ ರೀತಿ ನಾವು ಕೂಡ ಯಾಕೆ ಹೋಗಬಾರ್ದು ಅನ್ನುವಂಥ ವಿಷಯನೂ ಕೂಡ ನಾವು ಪ್ರಸ್ತಾವನೆ ಮಾಡ್ತಾರೆ. ಹೌದು ಸರ್. ಸರಿ, ಅವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿದಿದ್ದಾರೆ. ಹಾಂ ಸರ್. ನೀವು ನಿಮ್ಮ ಪಕ್ಷದಲ್ಲಿ ಯಾವ ರೀತಿ ಗುರುತಿಸ್ಕೊಂಡ್ರು ಸರ್? ನಾನು ಮೊದಲನೇದಾಗಿ ವೋಟರ್ಸ್ ಸರ್. 18 ವರ್ಷದ ದಾಟಿಂದೆ ನಾನು ಫಸ್ಟು ಯಾವುದೇ ಪಕ್ಷದ ಕಾರ್ಯಕರ್ತ ಅನ್ನೋದು ನಮಗೆ ಇದ್ದಿದ್ದಿಲ್ಲ ಸರ್. ಫಸ್ಟ್ ವೋಟ್ ಹಾಕ್ಬೇಕಷ್ಟೇ. ಆಮೇಲೆ ಇವರು ನರೇಂದ್ರ ಮೋದಿಯವರ ಒಂದು ಕಾರ್ಯವೈಖರಿಯನ್ನು ನೋಡಿಕೊಂಡು ಈ ಜನತಾ ಪಕ್ಷದ ಒಂದು ಕಾರ್ಯವೈಖರಿಯನ್ನು ನೋಡಿಕೊಂಡು ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ನಾವು ಇವತ್ತು ಊರಿನ ಒಂದು ಗ್ರಾಮ ಮಟ್ಟದ ಒಂದು ಬೂತ್ ಮಟ್ಟದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ ಸರ್. ಮತ್ತು ಪ್ರೆಸೆಂಟ್ ಈಗ ಒಂದು ವರ್ಷದ ಹಿಂದೆ ನಾನು ತಾಲೂಕ್ ಪಂಚಾಯತಿ ಯುವ ಮೋರ್ಚಾ ಸದಸ್ಯನಾಗಿಯೂ ಕಾರ್ಯನಿರ್ವಹಿಸಿದ್ದೀನಿ ಸರ್. ಆಮೇಲೆ ಈಗ ಮತ್ತೆ ನನಗೆ ಶಕ್ತಿ ಕೇಂದ್ರ ಪ್ರಮುಖ ಸ್ಥಾನಕ್ಕೆ ನನಗೆ ಬೇಡಿಕೆ ಬಂದಿತ್ತು ಸರ್. ಆದರೆ ನಾನು ನಿರಾಕರಿಸಿದೆ. ಯಾಕಂದರೆ ನನಗೆ ಪಂಚಾಯತಿ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಮತ್ತು ಇದ್ದವರು ಈಗ ನಾವು ಬೆಳೆದಲ್ದ ಮತ್ತೊಬ್ಬರನ್ನ ಬೆಳೆಸ್ಬೇಕಲ್ಲ ಸರ್. ಅದಕ್ಕೆ ನನ್ನ ಥರನ ಇನ್ನೂ ಎಷ್ಟೋ ಜನ ಕಾರ್ಯಕರ್ತರು ಇದ್ದಾರೆ ಸರ್ ನಮ್ಮೂರಲ್ಲಿ. ಅವ್ರ ಹೆಸರು ರೆಕಮೆಂಡ್ ಮಾಡಿ ಅವ್ರನ್ನ ಇದು ಮಾಡಿದ್ದೇನೆ ಸರ್ ಇವಾಗ ನಾನು. ಸರಿ, ಹಾಗಾದರೆ ನೀವು ಮುಂದಿನ ಚುನಾವಣೆಗೆ ಸೀರಿಯಸ್ ಆಗಿ ರೆಡಿ ಆಗ್ತಾ ಇದ್ದೀವಿ ಸರ್ ನಾವೀಗ. ಸರಿ, ಮಾಡಿ, ಭಗವಂತ ಒಳ್ಳೆದನ್ನು ಮಾಡಲಿ ಮತ್ತು ನಿಮ್ಮ ಪಕ್ಷನೂ ಕೂಡ ನಿಮ್ಗೆ ಅವಕಾಶ ಮಾಡಿಕೊಡ್ಲಿ. ಪಂಚಾಯತಿ ವ್ಯಾಪ್ತಿ, ಪಂಚಾಯತಿ ಆಡಳಿತ ಕೊನೆ ಹಂತಕ್ಕೆ ಬಂದಿದೆ. ಹಾಂ ಸರ್. ಈಗ ಈ ಗ್ಯಾರಂಟಿ ಯೋಜನೆ ಈ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇಂಪ್ಲಿಮೆಂಟ್ ಸಕ್ಸಸ್ ಆಗಿದೆಯಾ ಅನ್ಸಕ್ಸಸ್ ಆಗಿದೆಯಾ ಸರ್? ಸಕ್ಸಸ್ ಆಗಿದೆ ಸರ್. ಸಕ್ಸಸ್ ಅನ್ನೋರಿಗೆ ಸಕ್ಸಸ್ ಆಗಿದೆ ಸರ್. ಇದು ಕಡು ಬಡವರಿಗೆ ಏನಿದೆ ನೋಡಿದ್ರೆ ಒಳ್ಳೇದು ಸರ್. ಯಾಕಂದ್ರೆ ಹೇಳ್ಬೇಕಂದ್ರೆ ಇದು ಪಕ್ಷ ಭೇದ ಮರೆತು ಹೇಳ್ತಾ ಇದ್ದಾನೆ ಸರ್ ಇವತ್ತು ನಾನು. ಆದರೆ ಅಭಿವೃದ್ಧಿ ಇದು ನೋಡ್ಕೊಂಡಾಗ ಸರ್ ಸಕ್ಸಸ್ ಆಗಲ್ಲ ಸರ್. ಯಾಕಂದರೆ ಒಂದು ನೋಡಿ ಸರ್, ಈಗ ನಾವು ಹೋಗ್ತಾ ಇರೋ ರೋಡ್ ಹೇಗಾಗಿದೆ ಸರ್, ಹೀಗಾಗಿದೆ ಸರ್. ಅದೇ ಇದ್ದಿದ್ರೆ ಒಟ್ಟು ಅಭಿವೃದ್ಧಿ ಮಾಡ್ಬೋದಿತ್ತಲ್ಲ, ರೋಡ್ ಆದರೂ ಗಟರ್ ಆದರೂ ಯಾವುದಾದ್ರೂ ಮಾಡ್ಬೋದಿತ್ತಲ್ಲ ಅನ್ನೋ ಒಂದು ನನಗೆ ಇದೆ ಸರ್ ಮನಸ್ಸಲ್ಲಿ. ಸರಿ, ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಗ್ರಾಮ ಒಂದು ಚುನಾವಣೆ ಅಂತ ಹೇಳಿ ಬರ್ತಾ ಇದೆ ಈಗ. ಹಾಂ ಸರ್. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಒಂದೇ ಟೈಮಿಗೆ ಚುನಾವಣೆ ಮಾಡ್ಬೇಕಂತೇಳಿ ರಾಜ್ಯ ಸರ್ಕಾರ ನಿರ್ಣಯ ಕಟ್ಕೊಂಡಿದೆ. ಹಾಂ ಸರ್. ಈ ನಿರ್ಣಯ ಸಕ್ಸಸ್ ಆಗುತ್ತಾ ಸರ್? ಇದು ಸಕ್ಸಸ್ ಆದರೂ ಒಳ್ಳೇದು ಸರ್. ಯಾಕಂದರೆ ಒಂದೇ ಟೈಮ್ಗೆ ಇಲೆಕ್ಷನ್ ಆಗೋದ್ರಿಂದ ದುಡ್ಡಿನ ಒಂದು ಇದನ್ನು ಉಳಿತೈತೆ ಸರ್. ಸರ್ಕಾರದ ಬೊಕ್ಕಸಕ್ಕೆ ಹೊಡೆತ ಕೊಡಲ್ಲ ಸರ್. ಇದು ದುಡ್ಡು ಉಳಿತೈತಿ. ಅದನ್ನೇ ಏನೈತಿ ಕಡು ಬಡವರಿಗೆ, ಬಡತನ ರೇಖೆಯಿಂದ ಕೆಳಗಿರೋರಿಗೆ ಯಾವುದಾದ್ರೂ ಒಂದು ಮತ್ತೊಂದು ಸ್ಕೀಮ್ ಮಾಡಿ ಸರ್ಕಾರ ಅವ್ರಿಗೆ ಇದು ಮಾಡಿದರೆ ಒಳ್ಳೇದಾಗುತ್ತೆ ಅಂತ ನನ್ನ ಉದ್ದೇಶ ಸರ್. ಸರಿ, ಹಾಗಾದರೆ ನಿಮ್ಮ ಪ್ರಕಾರ ಒಂದು ಗ್ರಾಮ ಒಂದು ಚುನಾವಣೆ ಸರಿ ಸರಿ ಸರ್. ಸರಿ, ಓಕೆ. ಈ ರಾಜ್ಯ ಸರ್ಕಾರ ನಡವಳಿಕೆಗಳ ಬಗ್ಗೆ ತಮ್ಮ ಅಭಿಪ್ರಾಯ? ರಾಜ್ಯ ಸರ್ಕಾರದ ನಡವಳಿಕೆಗಳ ಬಗ್ಗೆ ಸರ್ ನನ್ನ ಅಭಿಪ್ರಾಯ ಏನಂತ ಹೇಳಿದ್ರೆ ಸರ್, ಇದು ಕೊಟ್ಟಿದ್ದಾರೆ ಸರ್. ಇದು ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ ಸರ್. ಗ್ಯಾರಂಟಿ ಯೋಜನೆ ಅದೇ ಬಡವರಿಗೆ ಒಳ್ಳೆಯದು ಸರ್. ಶ್ರೀಮಂತರಿಗೆ ಇದ್ದರಿಗೆ ಕೊಡಬಾರ್ದಾಗಿತ್ತು. ಅದೇ ತಪ್ಪು ಸರ್. ಹೊಳ್ಳಿ ಈಗ ಬಸ್ಸಿಂದು ಈಗೆಲ್ಲ ಹೇಳ್ತಾ ಇದ್ದಾರೆ ಸರ್, ಸ್ಕೂಲ್ ಮಕ್ಕಳಿಗೆ ಅಡ್ಡಾಡೋಕ್ಕೆ ತೊಂದರೆ ಆಗ್ತಾ ಇದೆ ಸರ್. ಹೊಳ್ಳಿ ಯಾವುದಾದ್ರೂ ಒಂದು ಊರಿಗೆ ಬಸ್ಸಿನ ಅವಶ್ಯಕತೆ ಇದ್ದರೂ ಒಂದೊಂದು ಬಸ್ ಬಿಡಲಿಕ್ಕೆ ನಾವು ರೆಕಮೆಂಡ್ ಲೆಟರ್ ಕೊಟ್ಟರು ನಮ್ಗೆ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಸರ್. ಯಾಕಂದರೆ ನಮಗೆ ಪ್ರೆಸೆಂಟ್ ಕೊಪ್ಪಕ್ಕೆ ಈಗ ಸರ್ ಒಂದೇ ಬಸ್ಸು ಮಾರ್ನಿಂಗ್ 6 ಗಂಟೆ 10 ನಿಮಿಷಕ್ಕೆ ಹೋಗೋದು, ಹೊಳ್ಳಿ ಸಾಯಂಕಾಲ 9 ಗಂಟೆಗೆ ಬರೋದು, ಇದೆ ಅಷ್ಟೇ. ಮತ್ತು ಅದರ ಟೈಮ್ ನಾವು ಇಲ್ಲಿ ತಲೆಟಕ್ಕೆ ಬಂದೇ ಹಾಕ್ಬೇಕು ಸರ್, ನಮ್ಮ 3 ಜನ ಎಲ್ಲರೂ. ಯಾಕಂದರೆ ಎಲ್ಲರ ಕಡೆ ಕಾರ್ ಆಯ್ತು ಬೈಕ್ ಹತ್ತಿರಲ್ಲ ಸರ್, ಇರೋದಿಲ್ಲ. ಹಾಂ ಸರಿ, ತಾಲೂಕ್ ಪಂಚಾಯತಿ ಚುನಾವಣೆಗೆ ಬರ್ತಾ ಇದ್ರಿ. ಹಾಂ ಸರ್. ಏನು ಕನಸು ಕಟ್ಕೊಂಡು ಬರ್ತಾ ಇದ್ರಿ? ಗ್ರಾಮ ಪಂಚಾಯತಿ ಕನಸು ಇಂದ ತಾಲೂಕ್ ಪಂಚಾಯತಿ ಕನಸಿಗೆ ಯಾವ ರೀತಿ ನನಸು ಮಾಡ್ಬೇಕಂತ ಬರ್ತಾ ಇದೆ? ಗ್ರಾಮ ಪಂಚಾಯತಿಯಿಂದ ತಾಲೂಕ್ ಪಂಚಾಯತಿಗೆ ಬರೋ ಉದ್ದೇಶ ಇಷ್ಟೇ ಸರ್ ನಂದು. ಗ್ರಾಮ ಪಂಚಾಯತಿ ಅಂತ ಬಂದಾಗ ನನ್ನ ವಾರ್ಡು, ನನ್ನ ಊರು ಅಷ್ಟೇ ಬರುತ್ತೆ ಸರ್. ತಾಲೂಕ್ ಪಂಚಾಯತಿ ಅಂತ ಬಂದಾಗ ನಾನು ತಾಲೂಕ್ ಪಂಚಾಯತಿ ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಷ್ಟು ಹಳ್ಳಿ ಇದಾವಲ್ಲ, ಆ ಹಳ್ಳಿಯನ್ನು ಅಭಿವೃದ್ಧಿಪಡಿಸಬೇಕು. ರೋಡಿಂದ ಆಗಲಿ, ಒಂದು ಮನೆಯಿಂದ ಆಗಲಿ, ಒಂದು ಸಾಮಾಜಿಕ ಕಳಕಳಿಯಿಂದ ಆಗಲಿ, ಹೊಳ್ಳಿ ಯಾವುದೇ ಒಂದು ಬರ್ತಕ್ಕಂಥ ಸರ್ಕಾರದ ಸ್ಕೀಮ್ಗಳನ್ನು ಇಟ್ಟುಕೊಂಡು ಜನರಿಗೆ ಅವನ್ನ ತಲುಪಿಸುವ ಮಟ್ಟಕ್ಕೆ ಅದನ್ನು ಒಂದು ಸಕ್ರಿಯ ಮಾಡಬೇಕು ಅನ್ನೋ ಉದ್ದೇಶದಿಂದ ತಾಲೂಕ್ ಪಂಚಾಯತಿಗೆ ನಾನು ಬರ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು. ಕೊನೆಯದಾಗಿ ತಾವು
ಭೂತರ್ಲಘಟ್ಟ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಹಾಂ ಸರ್. ಮತ್ತು ಹಿರಿಹರಕೋಣಿ ತಾಲೂಕು ಪಂಚಾಯತಿ ಕ್ಷೇತ್ರದ ಹಾಂ ಸರ್. ಭಾರತೀಯ ಜನತಾ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಹಾಂ ಸರ್. ಕೊನೆಯದಾಗಿ ಕೊನೆಯದಾಗಿ ಹಾಂ ಸರ್. ಕ್ಷೇತ್ರ ಜನತೆಗೆ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ಕ್ಷೇತ್ರ ಜನತೆಗೆ ಮತ್ತು ಹಿರಿಹರಕೋಣಿ ಕ್ಷೇತ್ರ ಜನತೆಗೆ ಹಾಂ ಸರ್. ಮತ್ತು ನಾಯಕರಿಗೆ ಹಾಂ ಸರ್. ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ನಾಯಕರಿಗೆ ಹೇಳೋದಂತ ಏನಿಲ್ಲ ಸರ್, ಯಾಕಂದರೆ ನಮಗೆ ಎಮ್ ಆರ್ ಸರ್ ಆಗಲಿ ಎಂ ಪಿ ಅವರು ಆಗಲಿ ಸ್ಪಂದಿಸ್ತಾರೆ ಸರ್. ಯಾವುದೇ ಒಂದು ಸಮಸ್ಯೆ ತೊಗೊಂಡು ಹೋದರೂ ಸ್ಪಂದಿಸ್ತಾರೆ ಸರ್ ನಮಗಿಲ್ಲಿ. ಮತ್ತು ಹೊಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನನ್ನ 15 ಸದಸ್ಯರು ಏನು 14 ಸದಸ್ಯರು ಎಲ್ಲದಕ್ಕೂ ನನಗೆ ಸ್ಪಂದಿಸಿದ್ದಾರೆ ಸರ್. ಯಾವುದೇ ಒಂದು ಕೆಲಸ ಮಾಡ್ಬೇಕಲ್ಲಿ ಬಂದು ನಿಂತಿದ್ದಾರೆ, ಮಾಡಿದ್ದಾರೆ, ಅದ್ರ ಬಗ್ಗೆ ಏನಿಲ್ಲ ಸರ್. ನನ್ನ ಊರಿನ ಜನ, ನನ್ನ ಗ್ರಾಮ ಪಂಚಾಯತಿ ಜನ ಮತದಾರನ ನಾನು ನೋಡಿಕೊಂಡಾಗ, ಯಾಕಂದರೆ ಊರು ಅಂತ ಬಂದಾಗ ಒಂದಿಷ್ಟು ಜನ ಪಕ್ಷ ಆ ಪಕ್ಷ ಈ ಪಕ್ಷ ಅಂತ ಇರುತ್ತೆ ಸರ್, ಅದ್ರ ಬಗ್ಗೆ ಏನು ಹೇಳಲ್ಲ, ಸಹಜ. ನಾನೇನು ಹೇಳ್ತೇನೆ ಸರ್, ಅಭಿವೃದ್ಧಿ ಪಥದಲ್ಲಿ ಯಾವ ಒಂದು ಪಕ್ಷ ದೇಶವನ್ನು ತೊಗೊಂಡು ಹೋಗ್ತದೆ, ಜಾತಿ ಭೇದ ಅಂದಂಗೆ ಯಾವ ಒಂದು ಪಕ್ಷ ತೆಗೆದುಕೊಂಡು ಹೋಗ್ತದೆ, ಆ ಪಕ್ಷನ ನಾವು ಬಲಪಡಿಸೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್. ನಾನು ತಾವು ಆಕಾಂಕ್ಷಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರ? ನಾವು ಆಕಾಂಕ್ಷಿಯಾಗಿ ಹೇಳೋಕ್ಕೆ ಹೇಳೋದು ಏನಂದ್ರೆ ಸರ್, ನಾನು ಮುಂದಿನ ಒಂದು ತಾಲೂಕ್ ಪಂಚಾಯತಿ ಇಲೆಕ್ಷನ್ಗೆ ಪ್ರಬಲ ಆಕಾಂಕ್ಷಿಯಾಗಿದ್ದು, ನನ್ನ ತಾಲೂಕ್ ಪಂಚಾಯತಿ ಕ್ಷೇತ್ರದ ಎಲ್ಲ ಒಂದು ಜನಾಂಗದವರಾಗಲಿ ಎಲ್ಲರೂ ನನಗೆ ಒಂದು ಅಭೂತಪೂರ್ವ ಮತವನ್ನು ಕೊಟ್ಟು ನನಗೆ ಟಿಕೆಟ್ ಸಿಕ್ಕ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ಊಟನ ಕೊಟ್ಟು ನನ್ನ ಈ ತಾಲೂಕ್ ಪಂಚಾಯತಿ ಒಂದು ಸದಸ್ಯನಾಗಿ ನನ್ನ ಒಂದು ಮುನ್ನಡೆಸ್ತೀರಂತ ಒಂದು ಅಭಿಲಾಷೆ ಇಟ್ಕೊಂಡು ನಾ ಇವತ್ತು ಜನತೆಯಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ಬಸವರಾಜ್ ಅಂಗಡಿ ಅವರೇ. ನಮಸ್ಕಾರ ಸರ್. ನಿಮ್ಮ ವಿಚಾರಧಾರೆಗಳನ್ನು, ನಿಮ್ಮ ಯೋಚನೆಗಳನ್ನು, ನಿಮ್ಮ ಆತ್ಮವಿಶ್ವಾಸವನ್ನು ನೋಡ್ತಾ ಹೋದರೆ ತಾವು ಹೀಗೆ ತಾಲೂಕ್ ಪಂಚಾಯತಿ ಸದಸ್ಯರು ಇದ್ದೀರಾ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸರ್. ಯಾಕಂದ್ರೆ ಆ ರೀತಿ ಭಾವನೆ, ಆ ರೀತಿ ಕಳಕಳಿವನ್ನು ವಹಿಸ್ಕೊಂತ ಇದ್ರಿ. ಆ ಭಗವಂತ, ಆ ಪಕ್ಷದ ನಿಮ್ಮ ಪಕ್ಷದ ಹೈಕಮಾಂಡು ನಿಮಗೆ ಆದಷ್ಟು ಬೇಗ ಕೆಟಗಿರಿ ಬಂದ ತಕ್ಷಣ ನಿಮಗೊಂದು ಅವಕಾಶ ಮಾಡಿ ತಾಲೂಕ್ ಪಂಚಾಯತಿಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿ ಕೊಡಬೇಕಾಗಿ ಮತ್ತು ನಮ್ಮ ಮಾಧ್ಯಮ ವತಿಯಿಂದ ಮತ್ತು ಈ ಕ್ಷೇತ್ರ ಜನತೆ ಪರವಾಗಿ ನಾನು ಕೂಡ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಮತ್ತು ಮುಂದಿನ ಚುನಾವಣೆಗೆ ಪ್ರಿಪೇರ್ ಆಗೋದಕ್ಕಿಂತ ರೆಡಿಯಾಗಿ ಏನಿದ್ದೀರಿ ಅದಕ್ಕೂ ಕೂಡ ಆಕಾಂಕ್ಷೆ ಅನ್ನೋದಕ್ಕಿಂತ ಅಭ್ಯರ್ಥಿಯಾಗಿ ಮುಂದೆ ಹೋಗ್ಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತದೆ. ನಮಸ್ತೆ ಜೈನ್ ಸರ್. ನಮಸ್ತೆ. ಥ್ಯಾಂಕ್ ಯು.